ಓಮಿನಿ ವ್ಯಾನು ಹಾಂ ಸರ್. ಯಾವ್ದು ಮಾಡಲ್ ಸರ್ ಅದು? ಸರ್ 2010. 2010. ಹಾಂ. ಓನರ್ ಎಷ್ಟು ಸರ್? ಇವಾಗ ನಾವು 4ನೇ ಓನರ್, ತಗೊಂಡವ್ರು 5ನೇ ಓನರ್. ಓಕೆ, ಎಷ್ಟು ಹೊಡಿ ಸರ್ ಗಾಡಿ? 1,500 ಹೋಗಿದೆ ಸರ್. 1,05,000. 5,000. 5,000. ಹಾಂ ಸರ್. ಓಕೆ, ಪ್ಯೂರ್ ಪೆಟ್ರೋಲ ಎಲ್ ಪಿ ಜಿ ಏನೋ ಇದೆಯಾ? ಎರಡೂ ಇದೆ ಸರ್, ಎರಡು ಅಪ್ರೂವಲ್ ಇದೆ. ಎರಡು ರನ್ನಿಂಗ್ ಇದಾವಾ? ಹಾಂ ಸರ್. ಓಕೆ, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 5 ಸೀಟರ್ ಸರ್ ಇದು. 5 ಸೀಟ್ರು. ಹಾಂ ಸರ್. ಓಕೆ, ಇಂಜಿನ್ ಯಾವ್ದು ಸರ್? ಇದು ಕಾರ್ಪೊರೇಟ್ರು. ಕಾರ್ಬೆಟ್ರ್ ಇಂಜಿನಾ? ಹಾಂ ಸರ್. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಸರ್? ಎಲ್ಲ ಇದೆ ಸರ್. FC ಡಿಸೆಂಬರ್ವರೆಗೆ ಇದೆ. ಡಿಸೆಂಬರ್ವರೆಗೂ ಇದೆ. ಹಾಂ. ಇನ್ಸೂರೆನ್ಸು? ಇನ್ಸೂರೆನ್ಸ್ ಮಾಡಿಸಿದ್ದೀವಿ, ಫ್ರೆಶ್ ಆಗಿ ಮಾಡಿಸಿದ್ದೀವಿ. ಓಕೆ, ಟೈರ್ ಎಲ್ಲ ಹಂಗಿದೆ ಗಾಡಿಯಲ್ಲಿ? ಟೈರ್ ಮುಂದ್ಗಡೆ 90% ಇದೆ, ಹಿಂದ್ಗಡೆ 50% ಇದೆ. ಓಕೆ, ಸ್ಟೆಪ್ನೇ ಇದಾ? ಹಾಂ ಸರ್, ಸ್ಟೆಪ್ನಿ ಹೊಸ ಟೈರ್ ಇದೆ. ಓಕೆ, ಈಗ 5 ಸೀಟ್ರ್ ಅಂದರೆ ಹಿಂದ್ಗಡೆ ಒಂದೇ ಸೀಟ್ ಇದೆ, ಎರಡು ಇದೆಯಾ? ಇಲ್ಲ ಸರ್, ಒಂದೇ ಸೀಟ್ ಇದೆ. ಓಕೆ, ಗಾಡಿ ಏನಾದ್ರು ಟಚ್ ಅಪ್ ರೀಪೇಂಟು? ಇಲ್ಲ ಸರ್, ಪೇಂಟ್ ಒಂದು ಮಾಡಿಸಿದ್ದೀವಿ ಅಷ್ಟೇ. ಹಾಂ. ಹಾಂ, ಅದು ನಾವು ಮಾಡಿಸಿದ್ದಲ್ಲ, ತಗೋಬೇಕಾದ್ರೆ ತೊಗೊಂಡು ಮಾಡಿಸ್ಕೊಟ್ಟೆ. ಅಂದರೆ ಈಗ ಆಕ್ಸಿಡೆಂಟ್ ಆಗಿ ರೀಪೇಂಟ್ ಆಗಿ ಆ ಥರ ಏನಿಲ್ಲ? ಇಲ್ಲ ಇಲ್ಲ, ಹಂಗಲ್ಲ ಸರ್, ಅದು ಗಾಡಿ ಸ್ವಲ್ಪ ಶೇಡ್ ಹೊಡಿತಿತ್ತು ಅಂತ ಪೇಂಟ್ ಮಾಡಿಸಿದ್ದಾರೆ ಅಷ್ಟೇ. ಓಕೆ, ಈಗ ಗಾಡಿದೇನು ಟಿಂಕರಿಂಗ್ ಕೆಲಸ ಏನಿಲ್ಲ? ಇಲ್ಲ, ಏನಿಲ್ಲ ಸರ್, ಗಾಡಿ ಹೊಸ ಇದ್ದಂಗೆ ಸೇವ್ ಮಾಡಿ. ಹಾಂ ಹಾಂ. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲಲ್ಲ ಹಳೆ ಗಾಡಿ? ಇಲ್ಲ ಸರ್, ಏನು ಫೈನ್ ಏನಿಲ್ಲ ಸರ್. ಓಕೆ, ಈಗ ಗಾಡಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದಾವಾ? ಎಲ್ಲ ಇದಾವೆ ಸರ್. ಓಕೆ. ಆರ್ ಸಿ ಎಲ್ಲ ಕಳ್ಸಿದ್ದೀನಿ ನೋಡಿ. ಓಕೆ, ಒಳಗಡೆ ಪ್ಲಾಟ್ಫಾರ್ಮು ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವಾ? ಇಲ್ಲ ಸರ್, ಸೀಟ್ ಕವರ್ಸ್ ಮಾಮೂಲಿ ಕಂಪ್ನಿ ಹೆಂಗಿದೆ ಹಂಗೆ ಇದೆ, ಏನು ಎಕ್ಸ್ಟ್ರಾ ಹಾಕ್ಸಿಲ್ಲ. ಹ್ಞೂ, ಅದೇ ಥರ ಇದೆ. ಪ್ಲಾಟ್ಫಾರ್ಮ್ ಎಲ್ಲ ಚೆನ್ನಾಗಿದಾ? ಹಾಂ, ಎಲ್ಲ ಚೆನ್ನಾಗಿದೆ ಸರ್, ಮ್ಯಾಟ್ ಎಲ್ಲ ಹಾಕ್ಸಿದೆ. ಓಕೆ, ಈ ತಗೊಳ್ಳೋರಿಗೆ ಏನಾದ್ರು ಖರ್ಚಿದೆಯಾ ಗಾಡಿದು? ಏನು ಖರ್ಚಿಲ್ಲ ಸರ್, ಗಾಡಿ ವರ್ಷ ತಗೊಂಡು. ಓಕೆ, ಗಾಡಿ ಇರೋದೆಲ್ಲಿ ಸರ್ ಇದು? ಬಳ್ಳಾರಿಯಲ್ಲಿ ಸರ್. ಬಳ್ಳಾರಿ? ಹಾಂ ಸರ್. ಸಿಟಿನಾ? ಹಾಂ ಸರ್, ಸಿಟಿನೇ. ಓಕೆ, ಎಲ್ಲಿ ಬರುತ್ತೆ ಸಿಟಿಯಲ್ಲಿ? ಇದು SN ಪೇಟ್ ಅಂತ ಇದೆ ಇಲ್ಲಿ ಬಳ್ಳಾರಿಯಲ್ಲಿ. ಹ್ಞೂ. MSR ಹಾಸ್ಪಿಟಲ್ ಎದುರುಗಡೆ. ಓಕೆ, ಏನು ಹೇಳ್ತೀರಿ ಗಾಡಿ ರೇಟು? ಸರ್ 1,60 ಹೇಳ್ತೀವಿ. ಹ್ಞೂ. ಫೈನಲ್ ಅಂದರೆ 1,50 ಬಿದ್ದಿರ್ತೀವಿ. 150? ಹ್ಞೂ. ಸ್ವಲ್ಪ ಇನ್ನೂ ಏನೋ ಹೆಚ್ಚು ಕಮ್ಮಿ ಆಗುತ್ತಾ? ಹಾಂ ಸರ್, ಆಗುತ್ತೆ, ಬಂದು ನೋಡಿ ಗಾಡಿ ನೋಡಿ ಆಮೇಲೆ ಅದೇ ಅಂತ. ಅಲ್ಲಿ ವ್ಯವಹಾರ ಕುಂತಾಗ ಸ್ವಲ್ಪ ಹೆಚ್ಚು ಕಮ್ಮಿ ಅದೇ ಆಗುತ್ತೆ? ಹೆಚ್ಚು ಕಮ್ಮಿ ಆಗುತ್ತೆ. CC ಎಲ್ಲ ನಾವೇ ಮಾಡಿಕೊಡ್ತೀವಿ. ಹ್ಞೂ. ಬಂದು ಗಾಡಿ ನೋಡಿ ಕುಂತು ಮಾತಾಡಿದ್ರೆ ಕಡಿಮೆ ಆಗ್ಬೋದು. ಓಕೆ, ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ, ಇದೆ ಹಾಕಿದ್ವಿ ಸರ್. ಓಕೆ ಸರ್, ಆಯ್ತು. ವೀಕ್ಷಕರೇ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ, ನಾವು ಕೂಡ ರಿಸೀವ್ ಮಾಡಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ವೀಕ್ಷಕರೇ, ನಿಮಗೆ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಈ ನಂಬರ್ಗೆ ಯಾರೂ ಕಾಲ್ ಮಾಡೋಕೆ ಹೋಗಬೇಡಿ. ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ, ಸರಿಯಾಗಿ ನೋಡಿ ನಂಬರ್ ಇದ್ದರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ. ಈ ನಂಬರ್ ಏನಕ್ಕೆ ಹಾಕಿದ್ದೀವಿ ಅಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು. ವೀಕ್ಷಕರೇ, ಸೆಂಡ್ ಮಾಡಿದ್ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇದೇ ಥರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವಿಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ.